ಪಿಎಸ್ಐ ವೇಷದಲ್ಲೇ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆರೋಲ್ನಲ್ಲೇ ವಾಪಸ್ ಬಂದಿದ್ದಂತಹ ಆರೋಪಿಯಿಂದಲೇ ಈ ಒಂದು ಕೃತ್ಯ ಎಸಗಲಾಯಿತಾ? ಪೆರೋಲ್ ಮೇಲೆ ಬಂದು ದರೋಡೆ ಎಸಗಿರುವಂತಹ ಆರೋಪಿ ಬೆಂಗಳೂರಿನ ಬಿಇಎಲ್ ಲೇಔಟ್ನಲ್ಲಿ ಇರುವಂತಹ ಜಾಗದಲ್ಲಿ ನಡೆದಿದ್ದಂತ ರಾಬರಿ. ಹೊಂಬಾಳೆಗೌಡ ಎಂಬುವರ ಮನೆಯಲ್ಲಿ ದರೋಡೆ ನಡೆದಿತ್ತು. 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನಾಭರಣ ದೋಚಿ ಪರಾರಿಯಾಗಿತ್ತು. ಜೈಲಲ್ಲಿರುವಂತಹ ಕೈದಿಯೇ ಈ ಒಂದು ಕೃತ್ಯದ ಆರೋಪಿ ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ದರೋಡೆಯ ನಂತರ ತನ್ನ ಆಪ್ತರಿಗೆ ಹಣ, ಚಿನ್ನ ನೀಡಿರುವಂತಹ ಆರೋಪಿ. ಆಪ್ತರಿಗೆ ಚಿನ್ನ, ಹಣ ಎಲ್ಲವೂ ಕೊಟ್ಟು ಮತ್ತೆ ಜೈಲಿಗೆ ಸೇರಿರುವಂತಹ ಸಾಧ್ಯತೆ ಇದೆ. ಪಿಎಸ್ಐ ವೇಷದಲ್ಲಿ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪಿಎಸ್ಐ ವೇಷದಲ್ಲೇ ಬಂದು ದರೋಡೆ ಮಾಡಲಾಗಿತ್ತು. ಈ ಒಂದು ವಿಚಾರದಲ್ಲಿ ಪೆರೋಲ್ನಲ್ಲೇ ವಾಪಸ್ ಬಂದಿದ್ದಂತಹ ಆರೋಪಿ ಜೈಲಿಂದ ಹೊರಗೆ ಬಂದು ಪೆರೋಲ್ ಮೇಲೆ ಹೊರಗೆ ಬಂದು ಅದಾದ ನಂತರ ಕಳ್ತನ ಮಾಡಿ ಆ ಒಂದು ಹಣ, ಚಿನ್ನ ಎಲ್ಲವೂ ಕೂಡ ತಮ್ಮ ಆಪ್ತರಿಗೆ, ತಮ್ಮ ಫ್ಯಾಮಿಲಿಯವರಿಗೆ ಕೊಟ್ಟು ವಾಪಸ್ ಜೈಲಿಗೆ ಸೇರಿದ್ದಾನಾ ಅಂತ ಹೇಳಿ ಇದೀಗ ಅನುಮಾನ ಶುರುವಾಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಕೇಸಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಬಿಇಎಲ್ ಲೇಔಟ್ನಲ್ಲಿರುವಂತಹ ಜಾಗದಲ್ಲಿ ಈ ಒಂದು ರಾಬರಿ ನಡೆದಿತ್ತು. ಹೊಂಬಾಳೆಗೌಡ ಎಂಬುವರ ಮನೆಯಲ್ಲಿ ನಡೆದಿದ್ದಂತಹ ದರೋಡೆ, ಅದು ಕೂಡ 20 ಲಕ್ಷ ಕ್ಯಾಶ್, ಅರ್ಧ ಕೆಜಿ ಚಿನ್ನ ಎಲ್ಲವೂ ಕೂಡ ದೋಚಿಕೊಂಡು ಪರಾರಿಯಾಗಿದ್ರು. ಜೈಲಿನಲ್ಲಿದ್ದಂತಹ ಖೈದಿಯೇ ಈ ಕೃತ್ಯದ ಆರೋಪಿ ಅನ್ನುವಂಥ ಶಂಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಮೊದಲನೇದಾಗಿ ಪೆರೋಲ್ ಮೇಲೆ ಹೊರಗೆ ಬಂದಿರ್ತಾನೆ ಈ ಆರೋಪಿ. ಅದಾದ ನಂತರ ಕಳ್ತನ ಮಾಡಿ ವಾಪಸ್ ಫ್ಯಾಮಿಲಿಯವರಿಗೆ ಎಲ್ಲವೂ ಕೊಟ್ಟು, ಬಹುಶಃ ಅವರ ಆಪ್ತರಿಗೆ ಎಲ್ಲವೂ ಚಿನ್ನ, ಕ್ಯಾಶ್ ಎಲ್ಲ ಕೊಟ್ಟು ವಾಪಸ್ ಜೈಲಿಗೆ ಸೇರಿದ್ದಾನಾ ಅನ್ನುವಂಥ ಶಂಕೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಹೋಗಿದೆ ಈ ತನಿಖೆ. ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ ಪೊಲೀಸರು. ಮನೆ ಪೊಲೀಸರು ಅನ್ನುವಂಥ ಒಂದು ಕಾರ್ಯಕ್ರಮ ಏನ್ ಮಾಡ್ಕೊಂಡಿದ್ರು, ಆ ಒಂದು ಕಾರ್ಯಕ್ರಮವನ್ನ ಬಳಸ್ಕೊಂಡಂತ ಈ ಖತರ್ನಾಕ್ಗಳು ಹೊಂಬಾಳೆಗೌಡ ಅನ್ನೋರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆ ಮನೆಯಲ್ಲಿ ನಾವು ಮನೆ ಪೊಲೀಸರಿಂದ ಬಂದಿದ್ದೀವಿ, ಮನೆ ಪೊಲೀಸ್ ಅನ್ನುವಂತ ಒಂದು ಕಾರ್ಯಕ್ರಮ ಏನಿದೆ ಪೊಲೀಸರಿಗೆ ಶಾಕ್ ಆದಿತ್ತು ರೋಶಿನಿ. ಏನಂತ ಹೇಳಿದ್ರೆ, ಈತ ಜೈಲಿನಲ್ಲಿದ್ದು ಪೆರೋಲ್ನಿಂದ ಆಚೆ ಬಂದಿದ್ದಂತ ವ್ಯಕ್ತಿ ಇರಬಹುದು ಅನ್ನುವಂತ ಶಂಕೆ ಈಗ ಪೊಲೀಸರು ವ್ಯಕ್ತಪಡಿಸ್ತಾರಂತದ್ದು. ಯಾಕಂದ್ರೆ ಈತನ ಎಲ್ಲ ಟೆಕ್ನಿಕಲ್ ಸಾಕ್ಷ್ಯಗಳನ್ನ ಹುಡುಕ್ತಾ ಹೋಗ್ತಾ ಇದ್ದಂತೆ ಈತ ಜೈಲಿನಲ್ಲಿ ಇರುವಂತಹ ಅಪರಾಧಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅವರು ಈಗ ಆತನ ಬಾಡಿ ವಾರೆಂಟ್ ಮೇಲೆ ಆತನ ಕರ್ಕೊಂಡು ವಿಚಾರಣೆ ಮಾಡೋದಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು ಬ್ಯಾಡರಹಳ್ಳಿ ಪೊಲೀಸರು. ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿದಾಗ ಬ್ಯಾಡರಹಳ್ಳಿ ಪೊಲೀಸರು ಸಿಕ್ಕಿದ್ದು ಈತ ಈಗಷ್ಟೇ ಪೆರೋಲ್ನಲ್ಲಿ ಆಚೆ ಬಂದು ಈ ಕೃತ್ಯವನ್ನ ಎಸಗಿ ಚಿನ್ನಾಭರಣ ಮತ್ತೆ ನಗದು ಹಣವನ್ನ ತನ್ನ ಆಪ್ತರಿಗೆ ಕೊಟ್ಟು ಮತ್ತೆ ಜೈಲು ಸೇರಿದಾನೆ ಅನ್ನುವಂತ ಒಂದು ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಆ ಶಂಕೆ ಹಿನ್ನೆಲೆಯಲ್ಲಿ ಈಗ ಬ್ಯಾಡರಹಳ್ಳಿ ಪೊಲೀಸರು ಈತನನ್ನ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಂಡು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲ ಒಂದು ಮಾಹಿತಿಗಳನ್ನ ಕಲೆ ಹಾಕಿದಾಗ ಈ ಭರತ್ ನಗರದ ಜೈಲಿನತ್ತ ತೋರಿಸ್ತಾ ಇದ್ದಾವೆ. ಎಲ್ಲ ಒಂದು ಸೂಚನೆಗಳು ಕೂಡ ಈತ ಅಲ್ಲಿಂದ ಬಂದು ಇಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ, ಈತಾನೇ ಇರಬೇಕು ಆರೋಪಿ ಅನ್ನುವಂಥದ್ದನ್ನ ಈಗ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇರೋದು. ಹಾಗಾಗಿ ಪೊಲೀಸರಿಗೆ ನಿಜಕ್ಕೂ ಶಾಕ್ ಆಗ್ತಾ ಇದೆ. ಆತನ ಎಲ್ಲಾ ಮಾಹಿತಿಗಳನ್ನು ಕೂಡ ಈಗ ಕಲೆ ಹಾಕ್ತಾ ಇದ್ದಾರೆ. ಯಾವಾಗ ಪೆರೋಲ್ನಿಂದ ಆಚೆ ಬಂದಿದ್ದ, ಪೆರೋಲ್ ಮುಗಿಸಿ ಯಾವಾಗ ಒಳಗಡೆ ಹೋಗಿದ್ದು, ಆತನ ಸಿಸಿಟಿವಿ ಫುಟೇಜು ಮತ್ತೆ ರೆಕಾರ್ಡ್ಸು ಎಲ್ಲವನ್ನೂ ಕೂಡ ಬ್ಯಾಡರಹಳ್ಳಿ ಪೊಲೀಸರು ಕಲೆ ಹಾಕ್ತಿರುವಂತದ್ದು. ಬಹುತೇಕವಾಗಿ ಇದೇ ವ್ಯಕ್ತಿ ಹೊಂಬಾಳೆಗೌಡನ ಮನೆಗೆ ಬಂದು ಪೊಲೀಸರ ವೇಷ ಧರಿಸಿಕೊಂಡು ದರೋಡೆ ಮಾಡಿ ಹೋಗಿರೋದು ಅನ್ನುವಂಥದ್ದು ಈಗ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇರುವಂತದ್ದು ರೋಶಿನಿ. ಇನ್ನು ಶಿವು, ಪೆರೋಲ್ ಮೇಲೆ ಈ ಒಂದು ಅಪರಾಧಿ ಹೇಗೆ ಈಚೆ ಬಂದಿದ್ದ ಅಂತ ಹೇಳಿ ಅಷ್ಟು ಸುಲಭವಾಗಿ ಬರಕ್ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಈಚೆ ಬಂದಿದ್ದ, ಈಚೆ ಬಂದ ಮೇಲೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ, ಹೇಗೆ ಅಂತ? ಪೆರೋಲ್ ಮೇಲೆ ಈಗ ಈತನಿಗೆ ಯಾವಾಗ ಪೆರೋಲ್ ಕೊಡ್ಲಾಗಿತ್ತು, ಈತನ ಪೆರೋಲ್ ಡೇಟ್ ಎಷ್ಟಿತ್ತು, ಎಷ್ಟು ದಿನಗಳ ಮೇಲೆ ಪೆರೋಲ್ ನಿಂದ ಆಚೆ ಬಂದಿದ್ದ ಅನ್ನುವಂಥದ್ದನ್ನೆಲ್ಲರೂ ಕೂಡ ಈಗ ಚೆಕ್ ಮಾಡ್ತಾ ಇರುವಂತದ್ದು. ಸಿಸಿಟಿವಿ ಫುಟೇಜಸ್ ಮತ್ತೆ ಆತನ
ವಿಡಿಯೋ ಫೋಟೋಸ್ ಇವೆಲ್ಲವನ್ನು ಕೂಡ ನೋಡಿದಂತಹ ವೇಳೆಯಲ್ಲಿ DVR ಕೂಡ ಆತ ತೆಗೆದುಕೊಂಡು ಹೋಗಿ ಬಿಸಾಕಿದ್ದ. ಅದನ್ನು ಹೊರತುಪಡಿಸಿ ಅಲ್ಲಿ ಆಜುಬಾಜು ಅಕ್ಕಪಕ್ಕದಲ್ಲಿದ್ದಂತ CCTV ಫುಟೇಜಸ್ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನು ಕಲೆ ಹಾಕಿದಾಗ ಈ ವ್ಯಕ್ತಿ ಈಗ ಅಪರಾಧಿಯಾಗಿ ಜೈಲು ಸೇರಿರುವಂತ ವ್ಯಕ್ತಿ, ಪೆರೋಲ್ನಿಂದ ಆಚೆ ಬಂದಿರುವಂತಹ ವ್ಯಕ್ತಿ, ಮತ್ತೆ ಜೈಲಿನೊಳಗಡೆ ಹೋಗಿದ್ದಾನೆ ಅನ್ನುವಂಥದ್ದು ಬಹುತೇಕವಾಗಿ ಎಲ್ಲ ಸಾಕ್ಷಿಗಳನ್ನು ಕ್ರೋಢೀಕರಣ ಮಾಡಿ ನೋಡಿದಂತ ವೇಳೆಯಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ಆ ಒಂದು ಕನ್ಕ್ಲೂಷನ್ ಬರ್ತಾರಂಥದ್ದು. ಹಾಗಾಗಿ ಆ ವ್ಯಕ್ತಿಯನ್ನ ಈಗ ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಂಡು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈತ ಯಾವ ಕಾರಣಕ್ಕೆ ಇವನು ಈ ರೀತಿಯಲ್ಲಿ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ಗೊತ್ತಾಗ್ಬೇಕಾಗಿದೆ. ಆದ್ರೆ ಈತ ಪಕ್ಕಾ ಸಾಕ್ಷಿಯ ಎಲ್ಲ ದಾಖಲೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಇದೇ ವ್ಯಕ್ತಿನ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಇವಾಗ ಬ್ಯಾಡರಹಳ್ಳಿ ಪೊಲೀಸರು ತನಿಖೆ ಮಾಡ್ತಿರುವಂತದ್ದು. ರೋಶ್ನಿ. ಎಸ್ ಸರ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.